ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್ಸ್. ಸೊ ಇವತ್ತಿನ ವ್ಲಾಗ್ ಹಾಗೆ ನೆಕ್ಸ್ಟ್ 2 to 3 ಡೇಸ್ ಬಂದು ಮಧುರೈ ರಾಮೇಶ್ವರಂ ಕನ್ಯಾಕುಮಾರಿ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಟು ಡೇ 1 ಆಫ್ ಮಧುರೈ ರಾಮೇಶ್ವರಂ ಕನ್ಯಾಕುಮಾರಿ ಟ್ರಾವೆಲ್ ಸೀರೀಸ್. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಬೆಂಗಳೂರಿಂದ ನಾವು ಮಧುರೈಗೆ ಹೋಗ್ತಾ ಇದ್ದೀವಿ. ಮಧುರೈಗೆ ಹೋಗೋಕ್ಕೆ ನಾವು ಟೂಟಿಕಾನ್ ಎಕ್ಸ್ಪ್ರೆಸ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿದ್ದೀವಿ. ಟುಟಿಕಾನ್ ಎಕ್ಸ್ಪ್ರೆಸ್ ಬೆಂಗಳೂರು KSR ರೈಲ್ವೆ ಸ್ಟೇಷನಿಂದ ರಾತ್ರಿ 9:15ಗೆ ಹೊರಡುತ್ತೆ. ಒಬ್ಬರಿಗೆ ಟಿಕೆಟ್ ಬಂದು 305 ರೂಪೀಸ್ ಆಗುತ್ತೆ. ಟೋಟಲ್ ಆಗಿ 10 hours ಜರ್ನಿ ಇರುತ್ತೆ. ಬನ್ನಿ. ನಾವು ಮಧುರೈ ರೀಚ್ ಆಗೋಷ್ಟರಲ್ಲಿ 7:25 ಆಗಿತ್ತು. ಮಧುರೈ ಮೀನಾಕ್ಷಿ ಟೆಂಪಲ್ ಹೋಗೋಕ್ಕೆ ನಾವು ಮಧುರೈ ರೈಲ್ವೆ ಸ್ಟೇಷನ್ ಫ್ರಂಟ್ ಗೇಟಿಂದ ಟ್ಯಾಕ್ಸಿ ಮಾಡಿಕೊಂಡು ಟೆಂಪಲ್ ಹತ್ರ ರೀಚ್ ಆದ್ವಿ. ಫ್ರೆಶ್ ಅಪ್ ಆಗೋಕ್ಕೆ ಹಾಗೂ ಸ್ಟೇ ಮಾಡೋಕ್ಕೆ ಮಧುರೈನಲ್ಲಿ ಸಾಕಷ್ಟು ಲಾಡ್ಜ್ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ನಾವು ಬ್ರೇಕ್ಫಾಸ್ಟ್ನ ಶ್ರೀ ಸಬರೀಸ್ ಅನ್ನೋ ಹೋಟೆಲ್ನಲ್ಲಿ ಮಾಡಿದ್ವಿ. ಅಲ್ಲಿಂದ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಜಸ್ಟ್ 650 ಮೀಟರ್ಸ್ ದೂರದಲ್ಲಿ ಲೊಕೇಟ್ ಆಗಿತ್ತು. ನೀವು ಕೂಡ ಬಂದಾಗ ಡಿಸ್ಟೆನ್ಸ್ ಚೆಕ್ ಮಾಡಿ ಆಮೇಲೆ ಆಟೋಗಾಗಿ ವಿಚಾರಿಸಿ, ಯಾಕಂದ್ರೆ ಶಾರ್ಟ್ ಡಿಸ್ಟೆನ್ಸ್ಗೂ ಇಲ್ಲಿ ಜಾಸ್ತಿ ಫೇರ್ನ ಕೇಳ್ಬೋದು. ಮಧುರೈ ಮೀನಾಕ್ಷಿ ಅಮ್ಮನವರ ಈ ದೇವಸ್ಥಾನದಲ್ಲಿ ನಾವು ಪಾರ್ವತಿ ದೇವಿನ ಮೀನಾಕ್ಷಿ ದೇವಿಯಾಗಿ ನೋಡ್ಬೋದು, ಹಾಗೆ ಶಿವನ ಸುಂದರೇಶ್ವರ ಆಗಿ ನೋಡ್ಬೋದು. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಮುಂಜಾನೆ 3:30 ಹಿಡಿದು ಮಧ್ಯಾಹ್ನ 12 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 4 ಗಂಟೆಯಿಂದ ಓಪನ್ ಆಗಿ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ನಾವಿವಾಗ ದೇವಸ್ಥಾನದ ವೆಸ್ಟ್ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ಸ್ ಹಾಗೂ ಲಗೇಜ್ ನ ಅಲೋ ಮಾಡಲ್ಲ. ಎಂಟ್ರೆನ್ಸ್ ಹತ್ರನೇ ನಿಮ್ಗೆ ಕ್ಲಾಕ್ ರೂಮ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ನೀವು ನಿಮ್ಮ ಫೋನ್ ಹಾಗೂ ಲಗೇಜ್ ನ ಇಡಬಹುದು. ದೇವಸ್ಥಾನದಲ್ಲಿ ದರ್ಶನ ಆದ್ಮೇಲೆ ನೀವು 1000 ಪಿಲ್ಲರ್ಸ್ ಹಾಗೂ ಅಲ್ಲಿನ ಬ್ಯೂಟಿಫುಲ್ ಆರ್ಕಿಟೆಕ್ಟ್ ನ ಮಿಸ್ ಮಾಡದೆ ನೋಡಿ. ಮಧುರೈನಲ್ಲಿ ದರ್ಶನ ಎಲ್ಲ ಆದ್ಮೇಲೆ ನಾವು ನಮ್ಮ ಮುಂದಿನ ಡೆಸ್ಟಿನೇಷನ್ ಅಂದ್ರೆ ರಾಮೇಶ್ವರಂ ಹೋಗೋಕೆ MGR ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಇಲ್ಲಿಂದ ರಾಮೇಶ್ವರಂ ಹೋಗೋಕೆ ಸಾಕಷ್ಟು ಬಸ್ಸಸ್ಗಳು ಅವೈಲೇಬಲ್ ಇರತ್ತೆ. ಬಸ್ಸಸ್ ಬಂದು ಫ್ರೀಕ್ವೆಂಟ್ಲಿ ಬರ್ತಾನೆ ಇರತ್ತೆ. ರಾಮೇಶ್ವರಂ ಹೋಗೋ ಬಸ್ಸಸ್ ಎಲ್ಲ ಪ್ಲಾಟ್ಫಾರ್ಮ್ 5 ಅಲ್ಲಿ ನಿಂತಿರತ್ತೆ. ನಾವು 3:15ಗೆ ಹೊರಡೋ ಬಸ್ ನಲ್ಲಿ ಹೋದ್ವಿ. ನಿಮ್ಗೇನಾದ್ರೂ ಲೆಫ್ಟ್ ಸೈಡ್ ನಲ್ಲಿ ವಿಂಡೋ ಸೀಟ್ ಸಿಕ್ಕಿದ್ರೆ ಒಳ್ಳೇದು, ಯಾಕಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಮಧುರೈಯಿಂದ ರಾಮೇಶ್ವರಂಗೆ ಅಪ್ರಾಕ್ಸಿಮೇಟ್ 173 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 3 to 3.5 hours ಜರ್ನಿ ಇರುತ್ತೆ. ಈ ಜರ್ನಿನಲ್ಲಿ ನೇಚರ್ ವ್ಯೂ ಅಂತೂ ಸಖತ್ತಾಗಿರತ್ತೆ. ಈ ಜರ್ನಿ ಅಂದ್ರೆ ಮಧುರೈಯಿಂದ ರಾಮೇಶ್ವರಂಗೆ ಹೋಗೋಕ್ಕೆ ಒಬ್ಬರಿಗೆ 136 ರೂಪೀಸ್ ಆಗುತ್ತೆ. ಈ ಜರ್ನಿನಲ್ಲಿ ನೀವು ವಿಂಡೋ ಸೀಟ್ನ ಯಾಕೆ ಚೂಸ್ ಮಾಡಬೇಕಂದ್ರೆ, ನೀವು ಆಲ್ಮೋಸ್ಟ್ ರಾಮೇಶ್ವರಂನ ರೀಚ್ ಆಗುವಾಗ ಲೆಫ್ಟ್ ಸೈಡ್ನಲ್ಲಿ ನೀವು ರೀಸೆಂಟ್ ಆಗಿ ಬಿಲ್ಡ್ ಮಾಡಿರೋ ಪಂಬನ್ ಬ್ರಿಡ್ಜ್ನ ನೋಡ್ಬೋದು.
ನಾವು ರಾಮೇಶ್ವರಂ ಬಸ್ ಸ್ಟ್ಯಾಂಡ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7 PM ಆಗಿತ್ತು. ಟೋಟಲ್ ಆಗಿ 3 hours 45 minutes ಜರ್ನಿ ಆಗಿತ್ತು. ನಾವು ರಾಮೇಶ್ವರಂ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ದೇವಸ್ಥಾನದ ಕಡೆ ಹೋದ್ವಿ. ಯಾಕಂದರೆ ನಾವು ಬುಕ್ ಮಾಡಿರೋ ರೂಮ್ಸ್ ಬಂದು ದೇವಸ್ಥಾನದ ಈಸ್ಟ್ ಗೇಟ್ ಕಡೆ ಲೊಕೇಟ್ ಆಗಿತ್ತು. ನಾವು ದೇವಸ್ಥಾನದ ಈಸ್ಟ್ ಗೇಟಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ನಲ್ಲಿ ಲೊಕೇಟ್ ಆಗಿರೋ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ರೂಮ್ಸ್ನ ಬುಕ್ ಮಾಡಿದ್ವಿ. ನೀವು ಕೂಡ ಇಲ್ಲಿ ರೂಮ್ಸ್ನ ಬುಕ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಇವಾಗ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ರೂಮ್ಸ್ ಅಂತೂ ತುಂಬಾ ಕ್ಲೀನ್ ಆಗಿತ್ತು. ಹಾಗೆ ಇಲ್ಲಿ 2 to 3 ಮೆಂಬರ್ಸ್ ಆರಾಮಾಗಿ ಇರ್ಬೋದು. ನಮಗೆ ಕಾರ್ನರ್ ರೂಮ್ ಸಿಕ್ಕಿರೋ ಕಾರಣ ಈ ರೂಮಿಂದ ಸಮುದ್ರದ ವ್ಯೂ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ನಾವು ಮಧುರೈಯಿಂದ ರಾಮೇಶ್ವರಂ ರೀಚ್ ಆಗೋಷ್ಟರಲ್ಲಿ 7 o'clock ಆಗಿತ್ತು. ನಾವು ರೂಮ್ಸ್ ಬಂದು ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ರೂಮ್ಸ್ನ ಬುಕ್ ಮಾಡಿದ್ದೀವಿ. ನೀವು ಕೂಡ ಬುಕ್ ಮಾಡಬೇಕಂದ್ರೆ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೂ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ. ಚೆಕ್ ಮಾಡಿ. ನೀವು ಬರೋಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ, ಯಾಕಂದರೆ ನಿಮಗೆ ಆರಾಮಾಗಿ ರೂಮ್ಸ್ ಸಿಗುತ್ತೆ. ಸೊ ನಾವು 7 o'clock ರೂಮ್ಸ್ ಎಲ್ಲ ತೊಗೊಂಡ ಮೇಲೆ 7:30, 7:45 ಆಗಿತ್ತು. ಸೊ ನಾವು ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಮಧುರೈನಲ್ಲೂ ರಶ್ ಇತ್ತು. ಸೊ ನಮ್ಮ ಪ್ಲ್ಯಾನ್ಸ್ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಬಟ್ ಇಟ್ಸ್ ಓಕೆ. ಸೊ ಇವಾಗ ರಾಮೇಶ್ವರದಲ್ಲಿ ನಾಳೆ ಬೆಳಗ್ಗೆ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅರೌಂಡ್ 2:30. 22 wells ಹೋಲಿ ಬಾತ್ ಕೂಡ ಮಾಡಬೇಕು. ರಾಮೇಶ್ವರಂನಲ್ಲಿ ಸ್ಫಟಿಕಲಿಂಗ ದರ್ಶನ ಹೇಗೆ ಮಾಡಬೇಕು, ಹಾಗೆ 22 wells ಹೋಲಿ ಬಾತ್ ಡೀಟೇಲ್ಸ್ ಮತ್ತು ಯಾವ್ದಾವ್ದು ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಚೆಕ್ ಮಾಡಿ. ಸೊ ಡೇ 1 ಆಫ್ ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. Please like, share and subscribe.